ಗಗನಕ್ಕೇರಿದೆ ಚಿನ್ನ ಬೆಳ್ಳಿ ಬೆಲೆ, ಕೈ ಸುಡ್ತಿದೆ ಅಕ್ಕಿ ಎಣ್ಣೆ ತರಕಾರಿ, ತೈಲ ದರ ಏರಿಕೆ ಗ್ರಾಹಕರಿಗೆ ಬರೆ, ಬಸ್ ಆಟೋ ಕ್ಯಾಬ್ ಸಂಚಾರ ದುಬಾರಿ, ಎಲ್ಪಿಜಿ ದರವು ಏರಿಕೆ ಫಿಕ್ಸ್, ಬೆಲೆ ಏರಿಕೆ ವಿಚಾರದಲ್ಲಿ ರಾಜಕೀಯ ಜಟಾಪಟಿ, ದುಬಾರಿ ದುನಿಯಾ. ತೈಲ ಉಳಿಸುವ ಮೋದಿ ಕರೆಗೆ ಕಾಂಗ್ರೆಸ್ ಒಪ್ಪಿಕೊಳ್ತಾ ಹಾಗಾದ್ರೆ ಬೆಂಗಾವಲು ವಾಹನವನ್ನ ಬಳಸ್ತಾ ಇಲ್ಲ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವನ್ನ ಮಿತವಾಗಿ ಬಳಸಿ ಅನ್ನುವಂತಹ ಕಿವಿ ಮಾತನ್ನ ದೇಶದ ಜನರಿಗೆ ಪ್ರಧಾನಿ ಮೋದಿ ಅವರು ಹೇಳಿದ್ರು. ಅದನ್ನ ಕಾಂಗ್ರೆಸ್ ಕೂಡ ಪಾಲಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಸ್ಕಾರ್ಟ್ ವಾಹನವನ್ನ ಬಳಸ್ತಾ ಇಲ್ಲ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು. ನನ್ನ ಬೆಂಗಾವಲು ವಾಹನಗಳನ್ನ ಕಡಿತಗೊಳಿಸಿ ಕೊಡಗು ಎಸ್ಪಿಗೆ ಪತ್ರ ಬರೆದಿದ್ದಾರೆ. ಹೀಗಂತ ಶಾಸಕ ಎಸ್ ಪೊನ್ನಣ್ಣ. ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಶಾಸಕ ಪೊನ್ನಣ್ಣ ಅವರ ನಡೆ. ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಶಾಸಕ ಪೊನ್ನಣ್ಣ ಅವರ ಈ ದಿಢೀರ್ ನಿರ್ಧಾರ, ಈ ನಡೆ, ಕುತೂಹಲ ಒಂದು ಕಡೆ ಇದ್ರೆ ಸಹಜವಾಗಿ ಚರ್ಚೆಗೆ ಗ್ರಾಸ ಆಗಿದೆ. ಯಾಕಂದ್ರೆ ಈ ಕರೆಯನ್ನು ಕೊಟ್ಟಿರುವಂಥದ್ದು ಪ್ರಧಾನಿ ಮೋದಿ ಅವರು. ಕಾನೂನು ಸಲಹೆಗಾರ, ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಎಸ್ಪಿಗೆ ಪತ್ರವನ್ನು ಬರೆದಿದ್ದಾರೆ. ಹೀಗಂತ ನನ್ನ ಬೆಂಗಾಲು ವಾಹನಗಳನ್ನು ಕಡಿತಗೊಳಿಸಿ, ಅಂದ್ರೆ ಕೊಡೋದು ಬೇಡ ಅಂತ ಪತ್ರವನ್ನು ಬರೆದಿದ್ದಾರೆ. ಚಿನ್ನ, ಬೆಳ್ಳಿ, ಪೆಟ್ರೋಲ್, ಅಕ್ಕಿ, ತರಕಾರಿ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆಗೆ ಕಾಂಗ್ರೆಸ್ ಮುಖಂಡರು ಖಂಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅಚ್ಚೇ ದಿನ್ ಅಂತ ಸುಳ್ಳು ಹೇಳಿದೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಅಚ್ಚೇ ದಿನ್ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು, ಸುಳ್ಳಿದು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನನ್ನ ಬೆಂಗಾವಲು ವಾಹನಗಳನ್ನ ಕಡಿತಗೊಳಿಸಿ ಅಂತ ಒಂದು ಕಡೆ ಕೊಡಗು ಎಸ್ಪಿಗೆ ಎಸ್ ಪೊನ್ನಣ್ಣ ಶಾಸಕ ಪತ್ರ ಬರೆದಿರುವಂತದ್ದು, ಮತ್ತೊಂದು ಕಡೆ ಉಳಿದಂತ ಕಾಂಗ್ರೆಸ್ ನಾಯಕರುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿ ಎಸ್ ಉಗ್ರಪ್ಪ ಹಾಗೂ ಎಂ ಬಿ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಪ್ಪು ಹಣ ಅಚ್ಚಾದಿನ್ ಆಗಯ ಅಂತ ಹೇಳಿ ಇದನ್ನೇ ಮೋದಿಯವರು ಹೇಳೋದು ಅಂತ ಕಾಣುತ್ತೆ. ನಾಚಿಕೆ ಆಗ್ಬೇಕು ಮೋದಿಗೆ. ತನ್ನ ಫೇಲ್ಯೂರ್ಸ್ ಅನ್ನ ಮುಚ್ಕೊಳ್ಳಿಕ್ಕೋಸ್ಕರ ಜನರ ಮೇಲೆ ಇವತ್ತು ಈ ರೀತಿಯ ಪ್ರೈಸ್ ರೈಸ್ ಇರ್ಬೋದು, ಇನ್ನಿತರ ಕ್ರಮಗಳನ್ನ ಜರುಗಿಸ್ತಾರೆ. ನಾನು ನಿಮ್ಮನ್ನು ಕೇಳ್ತೇನೆ, ಮೋದಿಯವರೇ, ನೀವು ಅಧಿಕಾರಕ್ಕೆ ಬರಬೇಕಾದ್ರೆ 3 ದೊಡ್ಡ ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಒಂದು, 100 ದಿವಸದಲ್ಲಿ ಬೆಲೆಗಳನ್ನು ನಿಯಂತ್ರಿಸ್ತೇವೆ, ಕಡಿಮೆ ಮಾಡ್ತೇವೆ. 2ನೇದು, ವಿದೇಶಗಳಲ್ಲಿ ಇರುವಂತ ಕಪ್ಪು ಹಣವನ್ನು ವಾಪಸ್ ತಂದು ಪ್ರತಿಯೊಬ್ಬ ಬಡವರ ಕುಟುಂಬಕ್ಕೆ 15 ಲಕ್ಷ ಕೊಡ್ತೇವೆ. 3ನೇದು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ. ಏನಪ್ಪಾ ಮಾಡಿದೀಯಾ ಮಿಸ್ಟರ್ ಮೋದಿ? ಏನು ಮಾಡಿದ್ಯಾ? ಯಾವುದಾದ್ರೂ ಒಂದು ಈಡೇರಿಸಿದ್ಯಾ? ಯಾವಾಗ ಬೆಲೆ ದುರ್ಬಲ ಆಗಿದೆ ಅಂತ ಅನ್ನೋದು ಇದೊಂದು ಸಂಕೇತ. ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ, ನಾವು ಏನು ಮಾಡಬೇಕು, ಎಲ್ಲಿ ಖರೀದಿ ಮಾಡಬೇಕು, ಆ ಸ್ವಾತಂತ್ರ್ಯನ ಕೂಡ ಇವತ್ತು ಅಮೇರಿಕಾಕ್ಕೆ ಇವರು ಅಡಿಬಿಟ್ಟಿದ್ರೆ ಇದರಂಥ ದುರ್ಭಾಗ್ಯ ಯಾವುದೂ ಇಲ್ಲ ನಮಗೆ. ಈಗ ಮೋದಿಯವರ ಅಚ್ಚೇ ದಿನದಲ್ಲಿ 100 ರೂಪಾಯಿ. ಈಗ ಬರೀ ಯುದ್ಧ ಈಗ ಪ್ರಾರಂಭ ಆಗಿತ್ತು. ಯುದ್ಧದಕ್ಕಿಂತ ಮುಂಚೆ ಏನಿತ್ತು? ಯುದ್ಧದಕ್ಕಿಂತ ಮುಂಚೆನೇ 100 ರೂಪಾಯಿ ಪೆಟ್ರೋಲ್ ದಾಟಿತ್ತು, 95 ರೂಪಾಯಿ ಡೀಸೆಲ್ ಆಗಿತ್ತು, 1100 ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಗಿತ್ತು, ಅಡುಗೆ ಎಣ್ಣೆ 50 ಹೋಗಿ 150 ರೂಪಾಯಿ ಆಗಿತ್ತು. ಡಾಲರ್ ರೇಟ್ ಒಂದು ದಿವಸ 60 ರೂಪಾಯಿ ಇದ್ದದ್ದು ಒಂದು ದಿವಸ 95 ರೂಪಾಯಿ ಆಗಿತ್ತು, 98 ರೂಪಾಯಿ ಆಗಿತ್ತು. ಇದು ಯುದ್ಧದ ಸಲುವಾಗಿ ಅಲ್ಲ, ಯುದ್ಧದಕ್ಕಿಂತ ಮುಂಚೆ, ಯುದ್ಧದ ನೆಪ ಈಗ. ಹೀಗಾಗಿ ವಿದೇಶಾಂಗ ನೀತಿನೂ ಕೂಡ ಅದು ಮೋದಿಯವರ ವೈಯಕ್ತಿಕ ವಿದೇಶಾಂಗ ನೀತಿಯಾಗಿದೆ. ಇಂಧನ ಮಿತವ್ಯಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕಡೆ ಕರೆ ನೀಡಿದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಪಕ್ಷದ ಸಭೆ ನಿಮಿತ್ತವಾಗಿ ಇವತ್ತು ಕೆಂಗೇರಿಗೆ ತೆರಳಬೇಕಾಗಿದ್ದ ವಿಜೇಂದ್ರ ಅವರು ಮೆಜೆಸ್ಟಿಕ್ನಿಂದ ಕೆಂಗೇರಿಯವರೆಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ. ಸಾಮಾನ್ಯರಂತೆ ಕ್ಯೂನಲ್ಲಿ ನಿಂತು ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಎಸ್ಕಾರ್ಟ್ ವಾಹನವನ್ನ ಒಂದು ಕಡೆ ಕಾಂಗ್ರೆಸ್ ಶಾಸಕ ಎಸ್ ಪೊನ್ನಣ್ಣ ಅವರು ಕೈ ಬಿಟ್ಟಿರುವಂಥದ್ದು, ಎಸ್ಪಿಗೆ ಪತ್ರ ಬರೆದಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿಯವರ ಈ ಮಿತವ್ಯಯ ಹೇಳಿಕೆಯ ಬೆನ್ನಲ್ಲೇ, ಸೂಚನೆ ಬೆನ್ನಲ್ಲೇ ವಿಜೇಂದ್ರ ಅವರು ಕೂಡ ಮಾದರಿ ನಡೆಯನ್ನ ಅನುಸರಿಸಿರೋದು ಇವತ್ತು.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಒಂದು ಕಡೆ ವಿಜೇಂದ್ರ ಅವರು ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟ ನಂತರದಲ್ಲಿ ಇದು ದೆಹಲಿಯಲ್ಲೂ ಕೂಡ ಅನೇಕ ಅಲ್ಲಿನ ಬಿಜೆಪಿ ನಾಯಕರು ಈಗಾಗಲೇ ಮಾಡಿ ಮಾದರಿಯ ನಡೆಯನ್ನು ಅನುಸರಿಸಿದ್ರು. ಈಗ ರಾಜ್ಯದಲ್ಲಿ ವಿಜೇಂದ್ರ ಅವರು ಕೂಡ ಮಾಡಿರುವಂತದ್ದು ಗುಡ್ ಮೂವ್. ಆದ್ರೆ ವಿಶೇಷ ಅನಿಸ್ತಾ ಇರುವಂತದ್ದು ಎಸ್ ಪೊನ್ನಣ್ಣ ಅವರ ನಡೆ. ಖಂಡಿತವಾಗಿ ಎಸ್ ಪೊನ್ನಣ್ಣನವರ ನಡೆ ಇದೀಗ ನಾನಾ ರೀತಿಯಾದಂತ ವ್ಯಾಖ್ಯಾನಗಳು ಮತ್ತು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪೊನ್ನಣ್ಣನವರು ಕೊಡಗು ಶಾಸಕರ ಅಂದ್ರೆ ವಿರಾಜಪೇಟೆ ಶಾಸಕರ ಅಷ್ಟೇ ಅಲ್ಲ, ಅವರು ಸಿಎಂ ಕಾನೂನು ಸಲಹೆಗಾರ ಆಗಿರ್ತಕ್ಕಂಥದ್ದು. ಖುದ್ದು ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮಿತವ್ಯಯದ ಹೇಳಿಕೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ತೀವ್ರವಾದಂತ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಕೇಂದ್ರ ಸರ್ಕಾರದ ಎಡಬಿಡಂಗಿ ವಿದೇಶಾಂಗ ನೀತಿಯಿಂದಾಗಿಯೇ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣ ಅನ್ನುವಂತ ನಿಟ್ಟಲ್ಲಿ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಸಿಎಂ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣನವರು ತೈಲ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಯಾಗಿ ಪರಿಸರ ಮಾಲಿನ್ಯ ದೃಷ್ಟಿಯಿಂದ ನನಗೆ ಮಡಿಕೇರಿ ವ್ಯಾಪ್ತಿಯಲ್ಲಿ ಮತ್ತೊಂದು ಕಡೆಯಾಗಿ ಬೇರೆ ಬೇರೆ ಕಡೆ ಕೊಡ್ತಾ ಇರ್ತಕ್ಕಂಥ ಏನು ಎಸ್ಕಾಟ್ ವಾಹನಗಳಿಂದ ಬೆಂಗಾವಲು ವಾಹನಗಳನ್ನ ಅದನ್ನ ಕಡಿತಗೊಳಿಸಿ ಅನ್ನುವಂತ ಒಂದು ನಿಟ್ಟಲ್ಲಿ ಇದೀಗ ಮಡಿಕೇರಿ SP ಅವ್ರಿಗೆ ಖುದ್ದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಇದು ಒಂದ್ ಕಡೆ ಆದ್ರೆ ಇನ್ನ ಪ್ರಧಾನಿ ನರೇಂದ್ರ ಮೋದಿಯವರ ಮಿತವ್ಯಯದ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾದರಿ ನಡೆಯನ್ನ ಅನುಸರಿಸ್ತಾ ಇರ್ತಕ್ಕಂಥ ಬಿಜೆಪಿ ನಾಯಕರು ರಾಜ್ಯದಲ್ಲೂ ಕೂಡ ಇದೀಗ ತಮ್ಮ ವಾಹನಗಳನ್ನ ಬಿಟ್ಟು ಮೆಟ್ರೋ ಸಾರಿಗೆಯನ್ನ ಅವಲಂಬಿಸಿರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಇವತ್ತು ಬೆಳಿಗ್ಗೆ ಬೆಂಗಳೂರಿನ ಕೆಂಪೇಗೌಡ ಮೆಟ್ರೋ ನಿಲ್ದಾಣದಿಂದ ಕೆಂಗೇರಿವರೆಗೂ ಕೂಡ ಅವರು ಮೆಟ್ರೋದಲ್ಲೇ ಪ್ರಯಾಣವನ್ನ ಬೆಳೆಸಿ ಮಾದರಿ ನಡೆಯನ್ನು ಅನುಸರಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಯಂತೆ ಅವರು ಕರೆ ಕೊಟ್ಟಿರುವಂತೆ ಎಲ್ಲರೂ ಕೂಡ ಮಿತವ್ಯಯವನ್ನ ಬಳಸಬೇಕು. ಮೊದಂದ್ರೆ ಇಂಧನ ಬಳಕೆ ಆಗಿರ್ಬೋದು, ಮತ್ತೊಂದು ಕಡೆಗೆ ತೈಲ ಬಳಕೆ ಆಗಿರ್ಬೋದು, ಚಿನ್ನ ಒಡವೆ ಖರೀದಿ ಆಗಿರ್ಬೋದು, ಇದನ್ನ ಮಿತವಾಗಿ ಬಳಸಿ ಎನ್ನುವಂತ ನಿಟ್ಟಲ್ಲಿ ಅವರು ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗೆ ಸಂಬಂಧಪಟ್ಟಂತೆ ತೀವ್ರವಾಗಿ ಹರಿಹಾಯ್ದಿರ್ತಕ್ಕಂಥದ್ದು. ಕೈಗಾರಿಕಾ ಸಚಿವ MB ಪಾಟೀಲ್ ಮತ್ತೆ ಮಾಜಿ ಸಂಸದ VS ಉಗ್ರಪ್ಪ ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಇದೀಗ ಕೇಂದ್ರ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳುವಂತ ಒಂದು ಸಲುವಾಗಿ ಈ ರೀತಿಯಾದಂತ ಒಂದು ಕರೆಯನ್ನ ಕೊಟ್ಟಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆಗೆ ಕೇಂದ್ರ ಸರ್ಕಾರದ ವೈಫಲ್ಯ ಅನ್ನುವಂತ ಒಂದು ನಿಟ್ಟಲ್ಲಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇದೀಗ ಎಸ್ ಪೊನ್ನಣ್ಣನವರ ನಡೆಯ ಬಗ್ಗೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಆಂತರಿಕವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹಂತದಲ್ಲಿ ಅವರು ಬೆಂಗಾಲು ವಾಹನವನ್ನ ವಾಪಸ್ ಪಡೆದಿರುವಂತ ಅಂದ್ರೆ ಬಳಕೆಯನ್ನ ಮಾಡದೇ ಇರುವಂತದ್ದು, ಮತ್ತೊಂದು ಕಡೆಗೆ ಕಡಿತಗೊಳಿಸಿ ಎನ್ನುವಂತ ಒಂದು ಏನು ಈ ಒಂದು ಪತ್ರವನ್ನ ಬರೆದಿದ್ದಾರೆ ಮಡಿಕೇರಿ SP ಅವ್ರಿಗೆ. ಅದು ಎಲ್ಲೋ ಒಂದ್ ಕಡೆಯಾಗಿ ಕಾಂಗ್ರೆಸ್ ಒಂದಷ್ಟು ಮುಜುಗರವನ್ನ ತಂತಾ ಅಥವಾ ಒಂದಷ್ಟು ಚರ್ಚೆಗೂ ಕೂಡ ಟೀಕೆಗಳಿಗೂ ಕೂಡ ಕಾರಣವಾಗುತ್ತಾ ಅನ್ನುವಂತ ಒಂದು ನಿಟ್ಟಲ್ಲಿ ಇದೀಗ KPCC ಪಡಸಾಲೆಯಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿದ್ದಾವೆ. ಅರುಣ್, ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ನಡು ರೋಡಲ್ಲೇ ಗಲಾಟೆ ಆಗಿದೆ. ಬಸ್ ಡ್ರೈವರ್ ಬೈಕ್ ಸವಾರ ಫೈಟ್ ಮಾಡಿದ್ದಾರೆ. ಓವರ್ಟೇಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಿಡಿಕಾಗಿದ್ದು ಕ್ಷುಲ್ಲಕ ವಿಚಾರ. ನಡು ರೋಡಲ್ಲಿ ಗಲಾಟೆ, ಒಂದು ರೀತಿ ರೋಡ್ ರೇಜ್ ಪ್ರಕರಣದ ರೀತಿಯಲ್ಲಿ ಆಗಿದೆ. ಬಸ್ ಡ್ರೈವರ್ ಮತ್ತು ಬೈಕ್ ಸವಾರನ ಬಿಗ್ ಫೈಟೇ ಆಗ್ಬಿಟ್ಟಿದೆ. ರೋಡ್ನಲ್ಲಿ ಓವರ್ಟೇಕ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಿರಿಕಾಗಿದ್ದು. BMTC ಬಸ್ ಚಾಲಕನ ಮೇಲೆ ಹಲ್ಲೆಗೆ ಯತ್ನ ಆಗಿದೆ ಬೈಕ್ ಚಾಲಕನಿಂದ. ಬನ್ನೇರುಘಟ್ಟ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಗಲಾಟೆಯ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಬಸ್ ಡ್ರೈವರ್ ಮತ್ತು ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ವ್ಯಕ್ತಿ ಇಬ್ರು ಹೊಡೆದಾಡ್ಕೊಂಡಿದ್ದಾರೆ, ಫೈಟ್